ನಿಜವಾಗಲೂ ದುರಂತ. ಕನ್ನಡದ ವಿಷಯಕ್ಕೆ ನನಗೆ ವಿಜಯ್ ಅವರ ಸ್ಪೀಚ್ ಕೇಳ್ತಾ ಇದ್ರೇನೆ ಮೈಯೆಲ್ಲ ಕುದೀತಾ ಇತ್ತು. ಇಷ್ಟರ ಮಟ್ಟಿಗೆ ನಾವು ತಗ್ಗಿಸ್ಕೊಂಡು ಹೋಗ್ಬೇಕಾ? ಕನ್ನಡ ಸಿನಿಮಾ ಪ್ರಶಸ್ತಿಗಳಂದ್ರೆ ಪ್ರಶಸ್ತಿ ಇನ್ನೊಂದು ಮತ್ತೊಂದು ಏನೇ ಈವೆಂಟ್ ಮಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಮಾಡಲ್ಲ, ಬೆಂಗಳೂರಲ್ಲಿ ಮಾಡಲ್ಲ. ಯಾವುದೋ ಒಂದು ಒತ್ತಡಕ್ಕೆ ಮಾಡಿದ್ದು ಒಂದೇ ಒಂದು ಸಲ ಮಾಡ್ತಾರೆ. ಅದನ್ನೂ ಅರ್ಧಂಬರ್ಧ. ಯಾವುದೂ ಪರಿಪಕ್ವವಾಗಿ ಮಾಡಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೆಳಬೆಳಗ್ಗೆ ನಾನು ನೋಡಿದ ವಿಡಿಯೋ ವಿಜಯ್ ಅವರ ಒಂದು ಆ ಭಾವುಕ ನುಡಿ. ಕನ್ನಡ ಸಿನಿಮಾದವ್ರಿಗೆ ಯಾಕೆ ಅವಮಾನ ಮಾಡ್ತೀರಾ? ಕನ್ನಡ ಸಿನಿಮಾ ಕನ್ನಡಿಗರಿಗೆ ಯಾಕೆ ಅವಮಾನ ಮಾಡ್ತೀರಾ? ಕನ್ನಡನ ಯಾಕೆ ಕೆಳಗಿಟ್ಟು ನೋಡ್ತೀರಾ ಅಂತ. ಆ ಮಾತು ಕೇಳ್ತೀರ ನನಗೆ ತುಂಬಾ ದುಃಖ ಆಯಿತು. ದುನಿಯಾ ವಿಜಯ್ ಅವರು ಹೋಗಿ ಮೇಲ್ಗಡೆ ಸ್ಟೇಜ್ ಮೇಲೆ ಅವಾರ್ಡ್ ತಗೋತಿದ್ದಾರೆ. ಅಶೋಕ್ ಖೇಣಿ ಅವರ ಪ್ರೆಸೆಂಟ್ ಮಾಡ್ತಿದ್ದಾರೆ. ಮುಂದ್ಗಡೆ ಒಬ್ಬ ಸೂಪರ್ ಸ್ಟಾರ್ ಇಲ್ಲ. ಯಾವುದೇ ಭಾಷೆಯವರು ಇಲ್ಲ. ನಮ್ಮ ಸ್ಟಾರ್‌ಗಳು ಮಾತ್ರ ಇದ್ದಾರೆ. ವಿಜಯ್ ಅವರು ಸರ್ಕಾಸ್ಟಿಕ್ ಆಗಿ ಹೇಳಿದ್ದಾರೆ. ಕನ್ನಡ ನಮ್ಮ ತಾರೆಗಳಿದ್ದಾರೆ. ನಮ್ಮವರಿಗೆ ಸ್ವಾಗತ ಅಂತ. ಅಲ್ಲಿ ಉಪೇಂದ್ರ ಅವರು ಇದ್ದಾರೆ. ಅದು ಬಿಟ್ರೆ ಒಂದಷ್ಟು ಜನ ಇದ್ದಾರೆ ಬಿಟ್ರೆ ನಮ್ಮವರು. ಬೇರೆ ಭಾಷೆಯವರು ಇಲ್ಲ. ಆದ್ರೆ ಬೇರೆ ಭಾಷೆಯವರು ಪ್ರಶಸ್ತಿಗಳು ಕೊಡಬೇಕಾದ್ರೆ ಮಾತ್ರ ಎಲ್ಲರೂ ಇರಬೇಕು. ಎಲ್ಲರೂ ಇರ್ತಾರೆ. ಏನಕ್ಕೆ ಈ ಧೋರಣೆ? ಯಾಕೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಫಸ್ಟ್ ಆಫ್ ಆಲ್? ನಮ್ಮವ್ರಿಗೂ ಬುದ್ಧಿ ಇಲ್ಲ. ನಮ್ಮ ಸೂಪರ್ ಸ್ಟಾರ್‌ಗಳು ಯಾರೋ ಈ ಒಂದು ಪರಿಪಕ್ವವಾಗಿ ಎಲ್ಲಾರ ಎದುರುಗಡೆ ಕೊಡತ್ರ ಇದ್ರೆ ಮಾತ್ರ ಹೋಗಿ. ಇಲ್ಲಾಂದ್ರೆ ಹೋಗ್ಬೇಡಿ. ಯಾಕೆ ಅವಮಾನ ಮಾಡ್ಕೋತೀರಾ ಹೋಗಿ? ನಿಜವಾಗ್ಲೂ ನಮ್ಮವರೇ ಒಂದಷ್ಟು ಜನ ಇಲ್ಲಿದ್ದಾರೆ. ಈ ಕಮಿಟಿಲಿದ್ದಾರೆ. ಈ ಸೈಮಾ ಇನ್ನೊಂದು ಮತ್ತೊಂದು ಆಯೋಜನೆನೂ ಮಾಡ್ತಾ ಇದ್ದಾರೆ. ಯಾವುದನ್ನು ನೆಟ್ಟಗೆ ಮಾಡ್ತಾ ಇಲ್ಲ ಅನ್ನೋ ದೂರುಗಳು ತುಂಬಾ ಇದೆ. ಇಂಡಸ್ಟ್ರಿ ದಯವಿಟ್ಟು ಎಚ್ಚೆತ್ಕೋಬೇಕು ಈ ವಿಚಾರಕ್ಕೆ. ನಮಗೆ ಗೌರವ, ಘನತೆ ಇಲ್ಲದ ಜಾಗದಲ್ಲಿ ಎಡಗಾಲು ಕೂಡ ಇಡಬೇಡಿ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟು.